KTM ಅದನ್ನು ಹೇಳಕ್ಕೆ ಬಂದೆ. KTM ಅಲ್ಲಿ ಸೇಮ್ ಬಾಂಡಿಂಗ್ ಸರ್. ಅವ್ನ ಹತ್ರ ನಾನು ಹೇಳ್ತೀನಿ ಹೀರೋ ಹೊತ್ಬಿಟ್ರೆ ಅವ್ನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಅವ್ರ ಮನೆ ಕಷ್ಟ ನಮ್ಮ ಮನೆ ಕಷ್ಟ, ಇಬ್ಬರು ನನಗೆ ಮನೆ ಮಟ್ಟ ಏನೂ ಇಲ್ಲ, ಎಲ್ಲ ಮನೆಯೂ ಅವರೇ. ಆ ಥರ ಒಂದು ಬಾಂಡಿಂಗು. ಅಂಥ ಒಂದು ಫ್ರೆಂಡ್ಶಿಪ್ಪಲ್ಲಿ ಬಿರುಕುಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಒಬ್ಬ ಫ್ರೆಂಡು ಹಾಳಾಗ್ತಾಯಿದ್ರೆ ಏನಾಗ್ಬೋದು, ಈ ಒಂದು ಎಲ್ಲ ಅಂಶಗಳು ಆ ಸಿನಿಮಾದಲ್ಲಿದೆ ಸರ್. ಒಂದು ಪ್ಯೂರ್ಲಿ ಬಾಂಡಿಂಗ್ ಫ್ರೆಂಡ್ಶಿಪ್ ಸರ್. ನಮ್ಮ ಒಂದು ವರ್ತುರಣ್ಣನ ಬಾಂಡಿಂಗ್ ಹೆಂಗಿದೆ ಹಂಗೆ ಹೀರೋ ನನ್ನ ಫ್ರೆಂಡ್ಶಿಪ್ ಈ ಸಿನಿಮಾದಲ್ಲಿ ಹಾಗೆ ಇದೆ ಸರ್. ಮತ್ತೊಂದು ಕಡೆ ಸಂತು ಪಂತು ಸಿನಿಮಾಗೆ ಬರ್ತಾ ಇದೆ ಆ ಟೈಟ್ಲಲ್ಲಿ ಅಂತ ಅಂದ್ಬಿಟ್ಟು ಅದು ಎದುರು ನೋಡ್ತಾ ಇದ್ದಾರೆ ಜನ, ಆಗ್ಬೋದಾ, ಯಾವಾಗ ಆಗ್ಬೋದು ಸರ್? ಶೀಘ್ರದಲ್ಲೇ ಆಗುತ್ತೆ. ಡೈರೆಕ್ಟ್ರು ರೆಡಿ ಆಗಿದ್ದಾರೆ, ಕತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಸುಮಾರು ಒಂದು 3-4 ಜನ ಡೈರೆಕ್ಟ್ರು ಕತೆ ರೆಡಿ ಮಾಡ್ಕೊಂಡಿದ್ದಾರೆ, ಪ್ರೊಡ್ಯೂಸರ್ಸು ರೆಡಿ ಇದ್ದಾರೆ. ಸೊ ಅದು ತೆರೆ ಮೇಲೆ ಹೆಂಗೆ ತರಬೇಕು, ನಮ್ಮ ವರ್ತುರಣ್ಣನ ಕೈಲಿ ಯಾವ ಥರ ಆ್ಯಕ್ಟ್ ಮಾಡಿಸ್ಬೇಕು, ಈಗ ದೊಡ್ಡ ಚಾಲೆಂಜು. ಅಣ್ಣ ಸಿನಿಮಾಗೆ ಬಂದು ಆ್ಯಕ್ಟ್ ಮಾಡೋದು, ಅವರಿರೋ ಬ್ಯುಸಿ ಶೆಡ್ಯೂಲಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ. ಸೊ ಅದನ್ನು ಒಪ್ಪಿಸ್ಬೇಕು. ಆಮೇಲೆ ಈಗ ನಮ್ಮ ಕಡೆಯಿಂದ ಓಕೆ ಆಗಿದೆ ಸಿನಿಮಾ, ಪ್ರೊಡ್ಯೂಸರ್ಸ್ ಓಕೆ ಆಗಿದ್ದಾರೆ, ಟೈಟ್ಲು ಓಕೆ ಆಗಿದೆ. ಇದೆಲ್ಲರದ್ದು ನಡುವೆ ಈ ಶೀಘ್ರದಲ್ಲೇ ಒಂದು ಗುಡ್ ನ್ಯೂಸ್ ಕೊಡ್ತೀವಿ ಸರ್. ಒಂದು ಪ್ರೆಸ್ ಮೀಟ್ ಮಾಡಿ ಅದಕ್ಕೊಂದು ಗುಡ್ ನ್ಯೂಸ್ ಕೊಡ್ತೀವಿ ಸರ್. ಸಂತುಪಂತೂ ಆಗುತ್ತೆ, 100% ಆಗುತ್ತೆ ಸರ್. ಟೈಟ್ಲ್ ಏನಾದರೂ ರಿಜಿಸ್ಟರ್ ಆಗಿದೆಯಾ? ಯಾಕಂದರೆ ಈಗ ಆಲ್ರೆಡಿ ಟೈಟ್ಲ್ ಕೇಳ್ತಾರೆ, ಪ್ರಾಸ ಇರೋದು ಕಿಟ್ಟು ಪುಟ್ಟು ಕಳ್ಳ ಕುಳ್ಳ ಈ ಥರದೊಂದು ಮಜಾ ಇದೆ. ಸೊ ಟೈಟ್ಲ್ ರಿಜಿಸ್ಟ್ರೇಷನ್ ಅದನ್ನು ವ್ಯವಸ್ಥೆ ಇಲ್ಲ, ಪ್ರೊಡ್ಯೂಸರ್ಸ್ ಏನೋ ಮಾಡಿಸಿರ್ಬೇಕು ಅನಿಸುತ್ತೆ. ಇನ್ನೂ ಗೊತ್ತಿಲ್ಲ ಸರ್, ಅದು ಯಾವ ಥರ ನಡೀತಿದೆ ಪ್ರೊಸೆಸ್ ಗೊತ್ತಿಲ್ಲ, ಬರೀ ಡಿಸ್ಕಷನ್ಲಿದೆ ಸರ್. ಹಾಗಾಗಿ ಬಿಗ್ ಬಾಸ್ ನಂತರದಲ್ಲಿ ಸಾಕಷ್ಟು ಸಿನಿಮಾಗಳು ಹುಡ್ಕೋ ಬರ್ತಿದೆ ಅಂತ ಯಾವ್ಯಾವ ಪ್ರಾಜೆಕ್ಟ್ ಕೊನೆಯದಾಗಿ ನಿಮ್ಮ ಕೈಲಿದೆ ಇರುವಂಥದ್ದು? ಸಿನಿಮಾ ಈಗ ಅಷ್ಟು ತುಂಬ ಸಿನಿಮಾಗಳಿದೆ ಸರ್. ಒಂದು ಅದೇ ಕ್ರೆಡಿಟ್ ಕುಮಾರ್ ಅಂದ್ಬಿಟ್ಟು ನಮ್ಮ ಪ್ರಜ್ವಲ್ ಬಾಂಡ್ ರವಿ ಸಿನಿಮಾ ಡೈರೆಕ್ಟರ್ ಇದ್ದಾರೆ, ಪ್ರಜ್ವಲ್ ಅಣ್ಣ ಅವ್ರು ಮಾಡ್ತಾವ್ರೆ. ಆಮೇಲೆ ಇನ್ನೊಂದು ಮಾನ್ಸ್ಟರ್ ಅಂತ ಒಂದು ಸಿನಿಮಾ ಮಾಡ್ತಾವ್ರೆ, ಅದೇ ನಮ್ಮ ಪುಟ್ಟರಾಜಣ್ಣ ಅವರು. ಅದಾದಮೇಲೆ ಇನ್ನೊಂದೆರಡು ಪ್ರೊಡಕ್ಷನ್ ಹಂತದಲ್ಲಿದ್ದಾವೆ ಸರ್ ಸಿನಿಮಾಗಳು. ನನಗೆ ಹೀರೋ ಆಗಿ ಮಾಡಬೇಕು ಅಂತ ಒಂದು 2-3 ಸಿನಿಮಾಗಳು ಬಂದಿದೆ. ನನಗೆ ಹೀರೋ ಆಗಿ ಮಾಡೋಕ್ಕೆ ಇಷ್ಟ ಆಯ್ತಿಲ್ಲ. ಸಣ್ಣ ರೋಲಲ್ಲಿ ಕಾಮಿಡಿ ಮಾಡಿ ಜನ ನಗಿಸ್ಬೇಕು ಅಂತ. ಹೀರೋ ಅಂದರೆ ಅದೊಂದು ದೊಡ್ಡ ಜವಾಬ್ದಾರಿ, ಇಡೀ ಸಿನಿಮಾನ ಜವಾಬ್ದಾರಿ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕು. ಅಷ್ಟೊಂದು ಸಮಯ, ಅಷ್ಟೊಂದು ಆ ಥರ ಒಂದು ಹೀರೋ ಆಗಿ ನಿಭಾಯಿಸುವಂಥ ಶಕ್ತಿ ನನಗೆ ದೇವರನ್ನ ನನಗೆ ಒಂಥರ ಭಯ ಆಯ್ತದೆ. ಈಗ ಒಂದು ಸ್ವಲ್ಪ ಸಿನಿಮಾಗಳಲ್ಲಿ ಒಂದು ಕಾಮಿಡಿಯನ್ನಾಗಿ ಜನನ ನಗಿಸ್ಕೊಂಡು ಹೋಗ್ಬೇಕು ಅಂತ ಆಸೆ ಸರ್. ಎಲ್ಲ ಪಾತ್ರಗಳನ್ನೂ ಮಾಡಬೇಕು, ಒಂದು ಹೋಗ್ಬೇಕು ಅಂತ ಆಸೆ. ಬರ್ತಾಯಿದ್ದಾವೆ ಸರ್, ತುಂಬ ಪಾತ್ರಗಳು ಬರ್ತಾಯಿದ್ದಾವೆ. ಸರ್ KTM ಒಳ್ಳೆಯದಾಗಲಿ, ನೆಕ್ಸ್ಟ್ ಬರ್ತಿರೋ ಸಿನಿಮಾಗಳಿಗೂ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಸಂತೋರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.